ಮಾಡ್ತಾರೆ, ಆ ಥರದೊಂದು ಪ್ಲಾನ್ ನಡೆದಿದೆ ಅಂತ. ನೋಡ್ರಿ, ಅದಕ್ಕೆ ಯಾವುದಕ್ಕೂ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ. ನಮ್ಮ ಪಾರ್ಟಿ ನಿಲುವು ಸ್ಪಷ್ಟ ಅದ. ನಾವು ಯಾವುದೇ ಕಾರಣಕ್ಕೂ ಈ ಸರ್ಕಾರದ ಡಿಸ್ಟೆಬಿಲೈಸೇಷನ್ನು ಬಯಸೋದಿಲ್ಲ. ನಾವು ಅವ್ರ ಜೊತೆಗೆ ಅವ್ರು ಯಾರು ಏನು ಹೇಳಿದ್ದಾರೆ ಅನ್ನೋ ಗೊತ್ತಿಲ್ಲ, ಅದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ. ಸೊ ಅವರ್ ವ್ಯೂ ಈಸ್ ವೆರಿ ಕ್ಲಿಯರ್, ಅವರ್ ಅಪ್ರೋಚ್ ಈಸ್ ವೆರಿ ಕ್ಲಿಯರ್, ವಿತೌಟ್ ಎನಿ ಎಂಬಿಗಿಟಿ, ಯಾವುದೇ ಅಸ್ಪಷ್ಟತೆ ಇರಲಾರ್ದೆ ಈ ಸರ್ಕಾರ 5 ವರ್ಷಗಳ ಕಾಲ ಅವರು ತಮ್ಮ ಅವಧಿಯನ್ನು ಮುಗಿಸಬಹುದು. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟೋಲ್ಡ್. ಪ್ರಾಮಾಣಿಕರು ಅಪ್ರಾಮಾಣಿಕರು ಮತ್ತೊಂದು ಮುಗಿದು ಅಂದ್ರ ಬಗ್ಗೆ ನಾನು ಏನೂ ಮಾತಾಡ್ತಾ ಇಲ್ಲ. ವಿ ವಾಂಟ್ ದಟ್ ಒಂದು ಪಾರ್ಟಿಯಾಗಿ ಅವರಿಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ದೇ ಶುಡ್ ಕಂಪ್ಲೀಟ್ 5 years. ಬಟ್ ಸರಿಯಾಗಿ ಮಾಡಬೇಕು. ಇಂಡಿ ಗಠಬಂಧನಕ್ಕೆ ರೆಲೆವೆನ್ಸ್ ಉಳಿದಿಲ್ಲ ರೀ. ಇಂಡಿ ಗಠಬಂಧನದಲ್ಲಿ ಬೇಸಿಕಲಿ ನಾವು ಹಿಂದೆನೂ ಇಂಡಿ ಗಠಬಂಧನ ಅಂತ ಹೇಳಿದಾಗ ಕೆಲವು ಕಡೆ ಆಕ್ಷೇಪಣೆ ವ್ಯಕ್ತಾಗಿತ್ತು. ಇಂಡಿಯಾ ಯಾಕಂತೀರಿ ನೀವು, ಇಂಡಿಯಾ ಅನ್ಬೇಕಂತ. ಲಾಸ್ಟದ್ದೇ ಇಂಡಿಯಾ ಅಲೈನ್ಸ್ ಅಂತಿದ್ರೆ, ಲಾಸ್ಟ್ ಇರೋದು ಅವ್ರದ್ದು ಅಲೈನ್ಸ್. ರಾಹುಲ್ ಗಾಂಧಿಗೆ ಇವತ್ತಿಗೂ ಇಷ್ಟು ದಿವಸ ಆದ್ಬಿಡ್ರಿ, ಈಗ ಹೋಲಿ ನೀವು ಇಂಡಿಯಾದ ಪೂರಾ ಫುಲ್ ಫಾರ್ಮ್ ಹೇಳ ಅಂತ ಹೇಳ್ಬಿಡ್ರಿ, ಗೊತ್ತಿಲ್ಲ ಅವ್ರಿಗೆ. ಈ ಕೆನಾಟ್ ಸೇ. ಹಾಗಾಗಿ ಆ ಇಂಡಿ ಗಠಬಂಧ ಏನೇನದಲ್ಲ ಅದೊಂದು ಅನ್ಯಾಚುರಲ್. ಅದು ಅನ್ಯಾಚುರಲ್ ಸಂಗತಿಗಳು ಯಾವತ್ತೂ ಭಾಳ ತಿಳಿಯಲ್ಲ. ಭಾಳ ಹಿಂದೆ ಒಂದು ಇದು ಕತೆ ಹೇಳ್ತಾರೆ, ನನಗೆ ಗೊತ್ತಿಲ್ಲಿದೆ ವೆದರ್ ಇಟ್ ಈಸ್ ಎ ಫ್ಯಾಕ್ಟ್ ಆರ್ ನಾಟ್, ಬಟ್ ಆ ಕತೆ ಹೇಳ್ತೀನಿ ನಿಮ್ಗೆ. ಇಷ್ಟು ಇನ್ನೂ ಬಯಾಲಜಿಕಲ್ ಸೈನ್ಸ್ ಇಷ್ಟು ಅಡ್ವಾನ್ಸ್ ಆಗೋಕ್ಕಿಂತ ಮೊದಲು, ಅಂದ್ರೆ ಜಿಯಾಲಜಿಕಲ್ಲು ಇವೆಲ್ಲ ಸೈನ್ಸು, ಟೈಗರು ಮತ್ತು ಲಾಯನ್ನು ಒಟ್ಟಿಗೆ ಸೇರಿಸಿ ಒಂದು ಮರಿ ಹುಟ್ಟಿಸಿದ್ರಂತ ವಿಜ್ಞಾನಿಗಳು. ಅದಕ್ಕೆ ಆ ಟೈಮ್ದಾಗ ಲೈಗರ್ ಅಂತ ಕರಿತಿದ್ರು. ಆ ಲೈಗರು ಆ ಟೈಮ್ದೊಳಗೆ, ಈಗೆಲ್ಲ ಭಾಳ ಅಡ್ವಾನ್ಸ್ ಆಗಿರ್ಬೇಕು ಈಗ ಮೆಡಿಕಲ್ ಸೈನ್ಸು. ಆದರೆ ಲೈಗರು ಅದು ಅನ್ಯಾಚುರಲ್ ಇದ್ದಿದ್ರೆ ಸತ್ತು ಹೋಗ್ತದೆ. ಇಂಡಿ ಗಠಬಂಧನ ಇದೆ ಅನ್ಯಾಚುರಲ್ ಅಲೈನ್ಸ್. ಹಿಂಗಾಗಿ ಅದು ಎಲ್ಲಿ ಉಳಿತದ್ರಿ? ಅದಕ್ಕೆ ಏನದು ಹೋಗ್ಯದಂತಂದ್ರೆ ಅದು ಹುಟ್ಟಿದ್ದ ಒಂದು ಆಶ್ಚರ್ಯ. ಅದರ ಸಾವು ಮತ್ತು ಅದು ಅನೈಸರ್ಗಿಕವಾಗಿರೋದ್ರಿಂದ, ಅದು ಅಂಗವಿಕಲತೆಯಿಂದನೇ ಹುಟ್ಟಿದೆ. ಅದು ಸಾಯುವುದು ಅತ್ಯಂತ ಸ್ವಾಭಾವಿಕ. ಅದರಲ್ಲಿ ಏನು ಭಾಳ ಆಶ್ಚರ್ಯ ಇಲ್ಲ. ಅದು ಪೂರ್ತಿಯಾಗಿ ಆಲ್ಮೋಸ್ಟ್ ಸತ್ತೋದಂಗೆ ಈಗ ಅದು. ಇಟ್ ಹ್ಯಾಸ್ ಡೈಡ್ ಇಟ್ಸ್ ನ್ಯಾಚುರಲ್ ಡೆತ್. ಸರ್, ಬಿಹಾರ್ ಎಲೆಕ್ಷನ್ ನಂತರ ಬಿಜೆಪಿ ರಾಜ್ಯ ಮತ್ತು ರಾಷ್ಟ್ರೀಯ ಘಟಕದ ಅಧ್ಯಕ್ಷ ನೇಮಕ ಪ್ರಕ್ರಿಯೆ ನಡೀತಾ ಇದೆ, ಜೋರಾಗ್ತಿದೆ. ಒಳಗಡೆ ತಾವು ಆಕಾಂಕ್ಷಿಗಳಂತಾರೆ ರಾಷ್ಟ್ರೀಯ ಅಧ್ಯಕ್ಷ. ಯಾವುದಕ್ಕೆ? ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್. ಸುಳ್ಳು ಯಾವುದರೇ ಏನಾರ ಪ್ರಶ್ನೆ ಕೇಳ್ತಾರಲ್ಲ ನೀವು, ಒಳ್ಳೆ ಕತೆ. ನಾನು ಅದಕ್ಕೆ ಈಗಾಗಲೇ ಹೇಳಿದ್ದೇನೆ. ನಾನು ಅದಕ್ಕೆ ಯಾವುದೇ ನಂದು ನೋಡ್ರಿ, ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ, ನಮ್ಮ ಸರ್ಕಾರದ ಮೇಲೆ, ನಮ್ಮ ನಾಯಕರಾದಂಥ ನರೇಂದ್ರ ಮೋದಿ ಅವ್ರ ಮೇಲೆ ಹೇಳಿದ್ದನ್ನು ನಾನು ರಿಯಾಕ್ಟ್ ಮಾಡ್ತೀನಿ. ಸ್ಥಳೀಯವಾಗಿ ಏನಾದರೂ ನಮ್ಮ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಆನ್ ದಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.